ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಸಹ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ವಿಡಿಯೋನ ನೋಡಿ. ನಿಮಗೂ ಸಹ ತುಂಬ ಉಪಯೋಗ ಆಗುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದೀರಾ ಅಂಥವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮೈನ್ ಆಗಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀರಾ ಅಥವಾ APL ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀರಾ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ. ಸುಮಾರು ಈ ಸ್ಕೀಮ್ ಬಂದು 2015 ಈ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿರುವಂಥದ್ದು. ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅಂಥವರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಪ್ರತಿ ತಿಂಗಳು 5,000 ರೂಪಾಯಿನ ನೀವು ಗಳಿಸ್ಬೋದು. ಅರ್ಥ ಆಯ್ತಾ? ಪ್ರತಿ ತಿಂಗಳು 5,000 ರೂಪಾಯಿನ ನೀವು ಗಳಿಸ್ಬೋದು. 1,000 2,000 ಅಲ್ಲ, ಗೃಹಲಕ್ಷ್ಮಿ ಯೋಜನೆನೂ ಅಲ್ಲ. ಅರ್ಥ ಆಯ್ತಾ? ಇದು ಯಾವ ರೀತಿ ವರ್ಕ್ ಆಗುತ್ತೆ, ದಾಖಲಾತಿಗಳು ಏನೇನು ಬೇಕು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಅದೇ ರೀತಿ ಮೇಯ್ನ್ ಆಗಿ ಪ್ರಾಪರ್ ಆಗಿ ದಾಖಲಾತಿಗಳು ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಕೇಳ್ತಾರೆ. ಈಗ ಜನರಲ್ ಆಗಿ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪಾನ್ ಕಾರ್ಡು, ಅದು ವೋಟರ್ ID ಇಂಥವನ್ನೆಲ್ಲ ಬಿಟ್ಬಿಟ್ಟು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಕೇಳ್ತಾರೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ವಿಡಿಯೋ ಮುಖಾಂತರ ಆಗ್ಬೋದು ಅಥವಾ ಕಮೆಂಟ್ ಮೂಲಕನೇ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಕೂಡಲೇ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಿಡಿಯೋಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಲೈಕ್ ಮಾಡ್ಬಿಡಿ. ಅರ್ಥ ಆಯ್ತಾ? ಇದರ ಮೇನ್ ಆಗಿ ವೃದ್ಧಾಪ್ಯ ಮತ್ತು ಮಹಿಳೆಯರಿಗೆ ಈ ಯೋಜನೆ ನೀಡಬೇಕು ಎಂಬುವ ಒಂದು ಸಲುವಾಗಿ ಈ ಯೋಜನೆಯನ್ನು ತಂದಿರ್ತಾರೆ ಕೇಂದ್ರ ಸರ್ಕಾರದಿಂದ. ಅದೇ ರೀತಿ ಎಲ್ಲ ಒಂದು ಪ್ರಾಥಮಿಕ ಅಸಂಘಟಿತ ವಲಯರನ್ನು ಗುರಿಯಾಗಿಸಿಕೊಂಡು ಈ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಅರ್ಥ ಆಯ್ತಾ? ಕೇಂದ್ರ ಸರ್ಕಾರದಲ್ಲಿ 2015 ಒಂದು ಪ್ರಾರಂಭವಾಗಿರ್ತದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಪಿಂಚಣಿ ಒಂದು ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ಯೋಜನೆ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಎಲ್ಲ ರೀತಿಯ ಒಂದು ಜನರು ಈ ಪ್ರತಿಯೊಬ್ಬರು ಸಹ ಒಂದು SC ST ಗಳಾಗಿರ್ಬೋದು, ಒಂದು ಜನರಲ್ OBC ಯಾವ ಕ್ಯಾಟಗರಿ ಆದರೂ ಪರವಾಗಿಲ್ಲ ಅಂಥವ್ರು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರತಿಯೊಬ್ಬರು ಸಹ ಇದಕ್ಕೆ ಅರ್ಹರಿರ್ತಾರೆ. ಅರ್ಥ ಆಯ್ತಾ? ಅದೇ ರೀತಿ ಮೈನ್ ಆಗಿ ಎಲ್ಲಿ ಅಪ್ಲೈ ಮಾಡಬೇಕು, ಅದೇ ರೀತಿ ಮೈನ್ ಆಗಿ ಇದಕ್ಕೆ ದಾಖಲಾತಿಗಳು ಏನೇನು ಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ ಈ ಒಂದು ದಾಖಲಾತಿಗಳು ಏನೇನು ಬೇಕು. ಮೈನ್ ಆಗಿ ದಾಖಲಾತಿಗಳು ವಿಚಾರಕ್ಕೆ ಬರೋದಾದ್ರೆ ಮೊದಲು ಅದಕ್ಕಿಂತ ಮುಂಚೆ ಈ ಯೋಜನೆ ಯಾವುದು? ಮೈನ್ ಆಗಿ 2015 ಕೇಂದ್ರ ಸರ್ಕಾರದಿಂದ ಅಟಲ್ ಪಿಂಚಣಿ ಯೋಜನೆ ಅಂತ ಒಂದು ಸ್ಕೀಮ್ ಬರುತ್ತೆ. ಈ ಸ್ಕೀಮ್ ಕೇಳಿರ್ತೀರ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮ್ಗೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಇದಕ್ಕೆ ದಾಖಲಾತಿಗಳು ಏನೇನು ಬೇಕು, ಏನೆಲ್ಲ ಒಂದು ದಾಖಲಾತಿಗಳು ಕೇಳ್ತಾರೆ, ಅದೇ ರೀತಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಅದೇ ರೀತಿ ಮೈನ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು 5,000 ರೂಪಾಯಿ ಪ್ರತಿ ತಿಂಗಳು ಯಾವ ರೀತಿ ಪಡ್ಕೊಳ್ಬೇಕು, ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡೋದನ್ನ ಯಾರು ಸಹ ಮರಿಬೇಡಿ. ಅರ್ಥ ಆಯ್ತಾ? ಸೊ ಮೈನ್ ಆಗಿ ನೀವು ಎಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ಮೈನ್ ಆಗಿ CSC ಸರ್ವಿಸ್ ಸೆಂಟರ್ಗಳಲ್ಲಿ, ಪ್ರತಿಯೊಂದು CSC ಸರ್ವಿಸ್ ಸೆಂಟರ್ಗಳಲ್ಲೂ ಸಹ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಮೈನ್ ಆಗಿ ನೀವು ಪೋಸ್ಟ್ ಆಫೀಸ್ಗಳಲ್ಲೂ ಸಹ ಈ ಒಂದು ಖಾತೆಯನ್ನು ತೆರಿಬಹುದು. ಅರ್ಥ ಆಯ್ತಾ? ಅಟಲ್ ಪಿಂಚಣಿ ಯೋಜನೆಯ ಒಂದು ಖಾತೆಯನ್ನು ನೀವು ಎಲ್ಲಿ ಬೇಕಾದರೂ ತೆರಿಬಹುದು. ಮೈನ್ ಆಗಿ ನಿಮಗೆ ಎಲ್ಲಿ ಸೇಫ್ಟಿ ಸಿಗುತ್ತೆ ಅಂದರೆ ಒಂದು ನಿಮಗೆ ಒಂದು ಪೋಸ್ಟ್ ಆಫೀಸ್ಗಳಲ್ಲಿ ತುಂಬ ಸೇಫ್ಟಿ ಇರುತ್ತೆ. ಅರ್ಥ ಆಯ್ತಾ? ಅಲ್ಲಿ ನೀವು ಒಂದು ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಅದೇ ರೀತಿ ಅಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ತುಂಬ ಉತ್ತಮ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇದಕ್ಕೆ ದಾಖಲಾತಿಗಳು, ಇದರ ಅರ್ಹತೆಗಳೇನು ಇರ್ತದೆ, ಮೈನ್ ಆಗಿ ಇದಕ್ಕೆ ಎಲ್ಲ ತರಹದ ಒಂದು ಜನರು ಸಹ ಒಂದು ಅರ್ಹ ಉಳ್ಳವರೇ. ಅದೇ ರೀತಿ ಮೈನ್ ಆಗಿ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏಜ್ ಲಿಮಿಟ್ 18 ವರ್ಷದಿಂದ ಹಿಡಿದು 40 ವರ್ಷದ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಂದರೆ ಈ ಥರ ಇದರಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕಾಗುತ್ತೆ. ಚಿತ್ರ ಮೈನ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಏನಪ್ಪ ಅಂದರೆ ಜನ್ಧನ್ ಯೋಜನೆಯಡಿ ನೀವು ಬ್ಯಾಂಕ್ ಖಾತೆಯನ್ನು ಒಂದು ಓಪನ್ ಮಾಡಿಸ್ಕೊಂಡಿರ್ಬೇಕಾಗುತ್ತೆ. ಅದೇ ರೀತಿ ಅದರಲ್ಲಿ ಓಪನ್ ಇಲ್ಲ ಅಂದರೆ ನೀವು ಪೋಸ್ಟ್ ಆಫೀಸಲ್ಲಿ ನೀವು ಒಂದು ಏನು ಮಾಡಬಹುದು ಅಂದರೆ ಮೈನ್ ಆಗಿ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ನೀವು ಓಪನ್ ಮಾಡಿಸ್ಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಥ ಆಯ್ತಾ? ಪ್ರತಿ ತಿಂಗಳು 5,000 ರೂಪಾಯಿ 60 ವರ್ಷ ಮೇಲ್ಪಟ್ಟವರಿಗೆ ಆಗ್ತಾರೆ. ಅರ್ಥ ಆಯ್ತಾ? ಅದಕ್ಕಿಂತ ಮುಂಚೆನೇ ಈ ಖಾತೆಯನ್ನು ನೀವು ಓಪನ್ ಮಾಡ್ಕೊಂಡಿರಬೇಕು. ಅದೇ ರೀತಿ ಇದರಲ್ಲಿ ನೀವು ಅಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಒಂದು ಪ್ಲಾನಿಂಗ್ಸ್ ಇರ್ತದೆ. ಅರ್ಥ ಆಯ್ತಾ? ನೀವು ಇಷ್ಟು ಮಂತ್ಲಿ ದುಡ್ಡನ್ನು ಕಟ್ಟಿದ್ರೆ 18ರಿಂದ 40 ವರ್ಷ ಗಂಟ ನೀವು ಇಷ್ಟು ದುಡ್ಡು ಕಟ್ಟಿದ್ರೆ ಅಷ್ಟು ದುಡ್ಡಕ್ಕೆ ನಿಮಗೆ ಏನು ಮಂತ್ಲಿ ಬರುತ್ತೋ ಒಂದು ಸ್ಕೀಮ್ಗಳು, ಒಂದು ಪ್ಲಾನಿಂಗ್ದು ಪ್ರತಿಯೊಂದೂ ಇರ್ತದೆ, ಒಂದು ಟೇಬಲ್ ಇರ್ತದೆ. ಅದರಲ್ಲಿ ನೀವು ಸೆಲೆಕ್ಷನನ್ನು ಮಾಡಿಕೊಂಡು ಇದಕ್ಕೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಅದೇ ರೀತಿ ಮೈನಾಗಿ ಪ್ರತಿ ತಿಂಗಳು ವಯಸ್ಸಾದ ನಂತರ, ಅರ್ಥ ಆಯ್ತಾ, 60 ವರ್ಷ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ 5,000 ರೂಪಾಯಿ ನಿಮಗೆ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಹಾಕುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇದೊಂಥರ ಇನ್ಶೂರೆನ್ಸ್ ಥರ. ಅರ್ಥ ಆಯ್ತಾ? ಈಗ ಇನ್ಶೂರೆನ್ಸ್ ಥರನೂ ಅಲ್ಲ ಇದು. ಅರ್ಥ ಆಯ್ತಾ? ಒಂದು ಸ್ಪೆಷಲ್ ಸ್ಕೀಮ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಸಹ ಇದಕ್ಕೆ ಅರ್ಹರಿರ್ತಾರೆ.
ಇರ್ತಾರೆ, ಅರ್ಥ ಆಯ್ತಾ, ಏನು ಸಮಸ್ಯೆಗಳಾಗೋದಿಲ್ಲ. ಅದೇ ರೀತಿ ಇದಕ್ಕೆ ದಾಖಲಾತಿಗಳು, ಈ ವಿಚಾರಕ್ಕೆ ಬಂದು ಒಂದು ದಾಖಲಾತಿಗಳು ಏನೇನು ಬೇಕು ಅಂತ ನೀವು ಕೇಳೋದಾದ್ರೆ ಮೈನ್ ಆಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕಾಗುತ್ತೆ, ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಪೋಸ್ಟ್ ಆಫೀಸ್ ಆಗಿರಬೇಕು. ಇಲ್ಲ ಅಂದ್ರೆ ನೀವೇನಾದ್ರೂ ಜನ್ಧನ್ ಯೋಜನೆ ಅಡಿ ಬ್ಯಾಂಕ್ ಖಾತೆನ ಒಂದು ಓಪನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಮೈನ್ ಆಗಿ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕಾಗುತ್ತೆ, ವಯಸ್ಸಿನ ಪ್ರಮಾಣ ಪತ್ರ, ಅರ್ಥ ಆಯ್ತಾ, ಏಜ್ ಸರ್ಟಿಫಿಕೇಟ್ ಅಂತ ಒಂದು ಬರ್ತದೆ, ಅದನ್ನು ನೀವು ಮಾಡಿಸ್ಕೊಳ್ಬೇಕು. ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ಇದಕ್ಕೆ ನೀವು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಥ ಆಯ್ತಾ. ಪ್ರತಿಯೊಬ್ಬರು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ದಯವಿಟ್ಟು ನೀವೇನಾದರೂ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಕೂಡಲೇ ದಯವಿಟ್ಟು ಇದಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ನಿಮಗೆ ವಯಸ್ಸಾದಂಥ ಒಂದು ಕಾಲದಲ್ಲಿ ನೀವು ಯಾರ ಹತ್ರನೂ ಸಹ ಒಂದು ಕೈ ಚಾಚಿ ಬೇಡುವಂಥ ಒಂದು ಪರಿಸ್ಥಿತಿ ಬರೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈಗಲಿಂದ ಯಾರಾದರೂ 18ರಿಂದ ಒಂದು 40 ವರ್ಷದ ಒಳಗಡೆ ನೀವು ಇದ್ರೆ ಇಮಿಡಿಯೇಟ್ಲಿ ನೀವು ಈ ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ತೀರ, ಅರ್ಥ ಆಯ್ತಾ. ದಯವಿಟ್ಟು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ, ಅರ್ಥ ಆಯ್ತಾ. ನೀವು ಒಂದು ಗೌರ್ಮೆಂಟ್ ಬ್ಯಾಂಕ್ಗಳು ಯಾವಿರ್ತಾವೋ ಅದರಲ್ಲೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಾಂದ್ರೆ ನೀವು ಪೋಸ್ಟ್ ಆಫೀಸಲ್ಲೂ ಸಹ ನೀವು ಅಕೌಂಟನ್ನು ಓಪನ್ ಮಾಡಿಸ್ಕೊಳ್ಬೋದು. ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಓಕೆ ಬಾಬಾ, ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ ಇರುವಂಥ ಒಂದು ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಒಂದು ಕಮೆಂಟನ್ನು ಮಾಡಿದ್ರೆ ಯಂತ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನು ಅಂದರೆ ಮೇಯ್ನಾಗಿ ಸಿಕ್ಕಾಪಟ್ಟೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಮೋಟಿವೇಟ್ ಸಿಗುತ್ತೆ, ಅರ್ಥ ಆಯ್ತಾ. ಓಕೆ ಬಾಬಾ, ನೆಕ್ಸ್ಟ್ ಸಿಗೋಣ.